ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು 1 kg ಚಿಕನ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಶುಂಠಿ ಬೆಳ್ಳುಳ್ಳಿನ ರುಬ್ಕೊಳ್ಳಿ. ನೆಕ್ಸ್ಟು ಕೊತ್ತಂಬರಿ ಪುದೀನನ ರುಬ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ ಹಾಕಿ ತುಪ್ಪ 2 ಸ್ಪೂನ್ ಹಾಕಿ ಚಕ್ಕೆ, ಲವಂಗ, ಜಾಪತ್ರೆ, ಕಲ್ಲುವು, ಪಲಾವ್ ಎಲೆ, ಕಸೂರಿ ಮೇಥಿ ಎಲ್ಲನೂ ಹಾಕಿ ನಿಮ್ಮ ಟೇಸ್ಟ್ ತಕ್ಕನಾಗ ಎಷ್ಟು ಬೇಕೋ ಅಷ್ಟು ಹಾಕಿ. ನೆಕ್ಸ್ಟು ಅದು ಫ್ರೈ ಆದಮೇಲೆ 4 ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಹಸಿಮೆಣ್ಸಿನ್ಕಾಯಿ 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ. ಕರಿಬೇವು 1 ಹಿಡಿಯಷ್ಟು ಕರಿಬೇವು ಹಾಕಿದ್ದೀನಿ. ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾಯಿದ್ದೀನಿ. ಇವಾಗ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ. ಟೊಮೊಟೊ 4 ಟೊಮೊಟೊ ಹಾಕ್ತಾಯಿದ್ದೀನಿ. 4 ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಕೊತ್ತಂಬರಿ ಪುದೀನ ರುಬ್ಕೊಂಡಿದ್ದ ಪೇಸ್ಟು ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಪುದೀನ ಪೇಸ್ಟ್ ಎರಡೇ ರುಬ್ಬಿರೋದು ನಾನು. 1 ಹಿಡಿಯಷ್ಟು ಕೊತ್ತಂಬರಿ ಪುದೀನ ರುಬ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟು 1 ಹಿಡಿ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅದರ ಅರ್ಧದಷ್ಟು ಶುಂಠಿ ರುಬ್ಬಿದ್ದೀನಿ. ಆಮೇಲೆ 3/4 kg ಚಿಕನ್ ಹಾಕ್ತಾಯಿದ್ದೀನಿ. 1 kg ಅಕ್ಕಿಗೆ 3/4 kg ಚಿಕನ್ ಹಾಕ್ತೀನಿ. ನೀವು ಬೇಕಾದರೆ 1 kg ಹಾಕ್ಕೋಬೋದು. ನಮ್ಮ ಮನೇಲಿ ಪೀಸ್ ವೇಸ್ಟ್ ಮಾಡ್ತಾರೆ ಅಂತ 3/4 kg ಹಾಕ್ತಾಯಿದ್ದೀನಿ. ಉಪ್ಪು 2 ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ರುಬ್ಬಿರೋ ಪೇಸ್ಟ್ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರಿರಿ. ಮೂರು ಸ್ಪೂನ್ ಬಿರಿಯಾನಿ ಮಸಾಲ, 1 ಸ್ಪೂನ್ ಅಚ್ಚಕಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ. ಇಷ್ಟೇ ಹಾಕಿರೋದು. ಇಷ್ಟೇ ಮಸಾಲೆ, ಇನ್ನೇನು ಮಸಾಲೆ ಹಾಕಿಲ್ಲ. 1 kg ಅಕ್ಕಿ ತೊಗೊಂಡಿರೋದು ನಾನು. 10 ಲೀಟ್ರ್ ಕುಕ್ಕರಲ್ಲಿ ಮಾಡಿ. ನೀಟಾಗಿ ಅನ್ನ ಚೆನ್ನಾಗಿ ಬೇಯುತ್ತೆ, ಸುತ್ತಲೂ ಹರಡ್ಕೊಳ್ಳುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಮಸಾಲೆ ಎಲ್ಲ. 1 ಗ್ಲಾಸ್ ನೀರು ಹಾಕ್ತೀನಿ. ಆ ಪುದೀನ ರುಬ್ಬಿದ್ನಲ್ಲ ಅದೇ ನೀರು 1 ಗ್ಲಾಸ್ ಹಾಕಿದ್ದೀನಿ, ಬಿಸಿನೀರು. ಆ ಮಸಾಲೆ ಎಲ್ಲ ತೊಳೆದ್ಬಿಟ್ಟು 1 ಗ್ಲಾಸ್ ನೀರಷ್ಟು ಹಾಕಿದ್ದೀನಿ ನೀರು. ಒಂಚೂರು ಮುಚ್ಚಿಬಿಡಿ, ಚಿಕನ್ನು ಎಲ್ಲ ಬೇಯಲಿ, ಸ್ವಲ್ಪ ಸಾಫ್ಟ್ ಆಗಲಿ. ಚಿಕನ್ ಒಂಚೂರು ಮೆತ್ತಗೆ ಬೇಯಲಿ ಅಂತ 1 ಗ್ಲಾಸ್ ನೀರು ಹಾಕಿರೋದು ಅಷ್ಟೇ. ಪುದೀನ ಎಲ್ಲ ತೊಳೆದು ನೀರು ಹಾಕಿರೋದು. ಅರ್ಧ ಗ್ಲಾಸ್ ಮೊಸರು ಹಾಕ್ತಿದ್ದೀನಿ. ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡು ಮೊಸರು ಹಾಕಿ. ಒಂದೊಂದು ಸಲ ಮೊಸರು ಒಡೆದೋಗೋ ಚಾನ್ಸ್ ಇರುತ್ತೆ, ಅದಕ್ಕೆ ಉರಿ ಕಮ್ಮಿ ಮಾಡಿಬಿಡಿ, ಆಮೇಲೆ ಮೊಸರು ಹಾಕಿ. ಸ್ಟವ್ ಕಮ್ಮಿ ಮಾಡಿಬಿಟ್ಟು ಆಮೇಲೆ ಮೊಸರು ಹಾಕಿ. ಮತ್ತು ಮುಚ್ಚಿಬಿಟ್ಟು 1-2 ನಿಮಿಷ ಎಲ್ಲ ಹೊಂದ್ಕೊಳಕ್ಕೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡೀಲಿ. 2 ನಿಮಿಷ ಹಂಗೆ ಕುದಿಸ್ಕೊಳ್ಳಿ. ಕಪ್ಪಲ್ಲಿ 6 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಸೋನಾ ಮಸೂರಿ ತೊಗೊಂಡಿರೋದು.
ಸೋನಾ ಮಸೂರಿ ಅಕ್ಕಿ ತೊಗೊಂಡಿರೋದು. 6 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ನಾನು ಅಕ್ಕಿಯನ್ನು ನೆನೆಸಿಲ್ಲ, ಸುಮ್ಮನೆ 2 ಸಲ ತೊಳೆದಿದ್ದೀನಿ, ಹಂಗೆ ಹಾಕ್ತಾಯಿದ್ದೀನಿ. ತೊಳೆದ್ಬಿಟ್ಟು ಹಾಕ್ತಾಯಿರೋದು ಅಕ್ಕಿನ. ಅಕ್ಕಿಗೂ ಉಪ್ಪು ಖಾರ ಹಿಡಿಬೇಕು. ಅಕ್ಕಿ ಚೆನ್ನಾಗಿ ಸ್ವಲ್ಪ ಅದೇ ನೀರಲ್ಲಿ ತಕ್ಷಣ ನೀರು ಹಾಕ್ಬೇಡ್ರಿ. ಅದೇ ನೀರಲ್ಲೇ ಒಂಚೂರು ಉಪ್ಪು ಖಾರ ಎಲ್ಲ ಅಕ್ಕಿಗೆ ಚೆನ್ನಾಗಿ ಹಿಡೀಲಿ. ಆಮೇಲೆ ಪಕ್ಕದಲ್ಲಿ ಬಿಸಿನೀರು ಇಟ್ಕೊಂಡಿರಿ, ಬಿಸಿ ನೀರೇ ಹಾಕ್ರಿ ನೆಕ್ಸ್ಟು ಬಿರಿಯಾನಿಗೆ. ಪಕ್ಕದಲ್ಲಿ ನಾನು ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಆವಾಗಲೇ ತೋರಿಸ್ನಲ್ಲ, ಆ ಕಪ್ಪಲ್ಲಿ 6 ಕಪ್ ಅಕ್ಕಿ ಹಾಕಿದ್ದೀನಿ. ಇದೆ ಚೆನ್ನಾಗಿ ಮಿಕ್ಸ್ ಮಾಡಿ, ತಳ ಸೀದಲೇ ಇರೋ ಥರ ನೋಡ್ಕೊಳ್ಳಿ. ಅಕ್ಕಿನೂ ಸ್ವಲ್ಪ ಅದೇ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಕಪ್ಪಲ್ಲಿ 10 ಕಪ್ಪು ಬಿಸಿನೀರು ತೊಗೊಂಡಿದ್ದೀನಿ. 6 ಕಪ್ ಅಕ್ಕಿ, 10 ಕಪ್ ಬಿಸಿನೀರು ಅಳತೆ ಮಾಡ್ಕೊಂಡು ತೊಗೊಂಡು ಹಾಕಿದ್ದೀನಿ. ಒಂದು ಕಪ್ ಮೊದಲೇ ಹಾಕಿದ್ದೀನಿ, ಮೊಸರು ಹಾಕಿದ್ದೀನಿ, ಸಾಕಾಗುತ್ತೆ ನೀರಿಷ್ಟು. ಈ ಲಾಸ್ಟಲ್ಲಿ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾನ ಒಂಚೂರು ಡಿಫ್ರೆನ್ಸ್ ಇದ್ದರೆ ಒಂಚೂರು ಹಾಕ್ಕೊಳ್ಳಿ. ಖಾರ ಸಾಕಾಗುತ್ತೆ ಅನಿಸುತ್ತೆ, ಉಪ್ಪೇನ ಕಮ್ಮಿ ಆಗಿದ್ರೆ ಒಂಚೂರು ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀಲಿ ನೀರು. ಕುದ್ದಾದ್ಮೇಲೆ ತಿರುಗಿಸ್ಬಿಟ್ಟು ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಕುಕ್ಕರ್ದು ಲಿಡ್ ಮುಚ್ಚಿ 1 ವಿಷಲ್ ಕೂಗಿಸಿ ಸಾಕು. 1 ವಿಷಲ್. ಚೆನ್ನಾಗಾಗಿದೆ ಚಿಕನ್ ಬಿರಿಯಾನಿ. ಉದುರಾಗಿ ಸೋನಾ ಮಸೂರಿ ಅಕ್ಕಿ ಉದುರಾಗಿದೆ. ಟೇಸ್ಟು ಚೆನ್ನಾಗಾಗಿತ್ತು, ಉಪ್ಪು ಖಾರ ಎಲ್ಲ ಚೆನ್ನಾಗಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.